ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನಿವಾಗ ತುಂಬ ದಿನಗಳ ನಂತರ ಪುನಃ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಹಳೆ ವೀಡಿಯೋ ಬಂದು ಬೈ ಮಿಸ್ಟೇಕ್ ಡಿಲೀಟ್ ಆಗೋಯಿತು. ಸೊ ಹಾಗಾಗಿ ರಿಕವರಿ ಆಗದೇ ಇರೋ ಕಾರಣ ಇನ್ನೊಂದು ಅಕೌಂಟನ್ನು ನಾನು ನ್ಯೂ ಅಕೌಂಟನ್ನು ಓಪನ್ ಮಾಡಿ ಸೊ ಇವಾಗ ಫಸ್ಟ್ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಂದು ಮಮತಾ ಅಂತ ಹೇಳಿ. ನಾನು ದಕ್ಷಿಣ ಕನ್ನಡದಿಂದ, ಬಟ್ ನಾನು ಹುಟ್ಟಿ ಬೆಳೆದದೆಲ್ಲ ಉತ್ತರ ಕರ್ನಾಟಕ. ಸೊ ನಂದು ಎಜುಕೇಷನ್ ಬಂದು ಡಿಗ್ರಿ ಆಗಿದೆ. ಹಾಗೆ ನಾನು ಹೊರಗಡೆ ಹೋಗಿ ಎಲ್ಲ ಜಾಬ್ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೋತಾ ಇರ್ತೀನಿ. ಸ್ಟಿಚಿಂಗ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಹಾಗೆ ಕುಕ್ಕಿಂಗಲ್ಲಿ ಎಂಬ್ರಾಯ್ಡ್ರಿನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೋತಾ ಇರ್ತೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಬಂದು ಕಾರಣ ನನಗೆ ಕ್ರಾಫ್ಟ್, ಸ್ಟಿಚಿಂಗ್, ಎಂಬ್ರಾಯ್ಡ್ರಿ ಹಾಗೆ ಇನ್ನೂ ಕೆಲವು ಹಾಬೀಸ್ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನಾನು ಕಲಿಯೋದ್ರ ಜೊತೆಗೆ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ನಾನು ಮೊದಲೆಲ್ಲ ಯೂಟ್ಯೂಬಲ್ಲಿ ಡೈಲಿ ವ್ಲಾಗನ್ನು ಹಾಗೆ ಸ್ಟಿಚಿಂಗ್, ಕ್ರಾಫ್ಟ್ ಮತ್ತು ನನ್ನ ಎಂಬ್ರಾಯ್ಡ್ರಿ ವರ್ಕ್ಸ್ನ ಶೇರ್ ಮಾಡ್ಕೋತಾ ಇದ್ದೆ. ನಾನು ಮೊದಲು ಮಾಡ್ತಾ ಇದ್ದಂಥ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಿಂಪಲ್ ವ್ಲಾಗ್ಸ್ ವಿತ್ ಮಮತಾ ಅಂತ ಹೇಳಿ. ಸೊ ಇವಾಗ ನಾನು ಇದನ್ನು ನನ್ನ ಒಂದು ಅಕೌಂಟ್ ನೇಮನ್ನು ಹೊಸದಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋದಿಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮನ್ನು ಚೇಂಜ್ ಮಾಡಿಕೊಂಡು ಹಾಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವಾಗ ಅಬೌವ್ 600 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಸೊ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದನ್ನು ಡಿಲೀಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡು ಇವಾಗ ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಸೊ ಹಾಗಾಗಿ ಇವಾಗ ನಾನು ಪುನಃ ಅಕೌಂಟನ್ನು ಓಪನ್ ಮಾಡಿ ನ್ಯೂ ಅಂದರೆ ಫಸ್ಟ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಹಿಂದೆ ಹೇಗೆ ಸಪೋರ್ಟ್ ಕೊಟ್ಟಿದ್ರೋ ಹಾಗೆ ಇನ್ನೂ ಮುಂದೆ ಕೂಡ ಸಪೋರ್ಟ್ ಕೊಡ್ತೀರಾ ಅಂದ್ಕೊಂಡು ನಾನು ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನಗೆ ಹಿಂದೆ ಹೇಗೆ ಸಪೋರ್ಟ್ ಕೊಟ್ಟಿದ್ದೀರೋ ಹಾಗೆ ನೆಕ್ಸ್ಟ್ ಇನ್ನು ನನ್ನ ನ್ಯೂ ಜರ್ನಿಗೂ ಕೂಡ ಅಂದರೆ ಇವಾಗ ಹೊಸ ಬರುವಂತಹ ವೀಡಿಯೋಸಿಗೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವೀಡಿಯೋನಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ಅಲ್ಲದೇ ನಿಮಗೆ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಎಲ್ಲರೂ ತುಂಬ ಜನ ಹುಡುಕ್ತಾ ಇರ್ತೀರ ವರ್ಕ್ ಫ್ರಮ್ ಹೋಮ್, ನಮಗೆ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ನಾವು ಮನೆಯಿಂದಲೇ ಏನಾದರೂ ಗಳಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ತುಂಬ ಜನಕ್ಕೆ ಇರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ನಾನು ಒಂದು ಒಳ್ಳೆ ಅಪಾರ್ಚುನಿಟಿ, ನಾನು ಯಾರೋ ಕೇಳಿದ್ದಾಗಲಿ ಮಾಡಿದ್ದಾಗಲಿ ಹೇಳಕ್ಕೆ ಹೋಗೋದಿಲ್ಲ. ನಾನೇ ಓನಾಗಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದು. ಸೊ ನಾನು ಇದಕ್ಕೆ ಜಾಯ್ನ್ ಆಗಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬೇರೆ ಒಂದು ಜಾಬ್ಗಳಿಗೆ ಕಂಪೇರ್ ಮಾಡಿದರೆ ಇದಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದನ್ನು ತುಂಬ ಅಂದರೆ ಹೇಗೆ ಅಂದರೆ ಇದನ್ನು ಲೇಡೀಸ್ಗೆ ತುಂಬ ಒಂದು ಯೂಸ್ಫುಲ್ ಆಗೋ ಥರನೇ ಒಂದು ಜಾಬ್ ಅಂತ ಅನ್ಕೋತೀನಿ ನಾನು. ನನಗಂತೂ ತುಂಬ ಯೂಸ್ ಆಗ್ತಾ ಇದೆ. ಸೊ ಹಾಗೆ ಈ ಜಾಬ್ ಹೆಸರು ಬಂದು ಡೈಸ್ ವೆಬ್ ಟೆಕ್ನಾಲಜಿ ಅಂತ ಹೇಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ, ನಾನು ಅದಕ್ಕೆ ಒಂದು ಲಿಂಕನ್ನು ಕೊಡ್ತೀನಿ. ನೀವು ಕೂಡ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಇದರ ಒಂದು ಅಡ್ವಾಂಟೇಜಸ್ ಏನು ಅಂತ ಅಂದರೆ ನಮಗೆ ಒಂದು ಮಾರ್ನಿಂಗ್ 6 o'clock-ಇಂದ 12 o'clock-ವರೆಗೂ ನಾವು ಇದನ್ನು ವರ್ಕ್ ಮಾಡ್ಬೋದು. ಅಂತ ಅಂದರೆ ನಾವು ಟೈಮ್ ತೊಗೊಂಡು ಮಾಡ್ಬೋದು. ಇದಕ್ಕೆ ಟೈಮ್ ಇರೋದು 5 hours ವರ್ಕ್ ಟೈಮ್ ಕೊಟ್ಟಿರ್ತಾರೆ. ಬಟ್ ನಾವು ಅದು ಕಂಟಿನ್ಯೂಸ್ ಆಗಿ ಲಾಗಿನ್ ಆಗಿ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು ಅಂತ ಇಲ್ಲ. ಒಂದು 5 minutes 10 minutes ಹೀಗೆ ಮಾಡಿ ಲಾಗೌಟ್ ಮಾಡಿ ನಮ್ಮ ಟೈಮನ್ನು ನಾವು ಸೇವ್ ಮಾಡಿಕೊಂಡು ಸೊ ಅದನ್ನು ಪುನಃ ಕಂಟಿನ್ಯೂ ಮಾಡಿ ನಾವು ವರ್ಕನ್ನು ಮುಗಿಸ್ಕೊಂಡು ಲಾಸ್ಟಿಗೆ ನಾವು ಅದನ್ನ ಸಬ್ಮಿಟ್ ಮಾಡಿದರೆ ಆಯಿತು. ಸೊ ನಮ್ಮ ವರ್ಕ್ ಅವತ್ತಿಗೆ ಕಂಪ್ಲೀಟ್ ಆಗಿದೆ. ಸಬ್ಮಿಟ್ ಮಾಡಬೇಕು ವಿತಿನ್ 12 o'clock ಒಳಗಡೆ ನಾವು ಅದನ್ನು ಸಬ್ಮಿಟ್ ಮಾಡಿದರೆ ನಮ್ಮ ಅವತ್ತಿನ ಕೆಲಸ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ತುಂಬ ಜನ ಹೇಳ್ತಾರೆ ದುಡ್ಡು ಕೊಟ್ಟು ನಾವು ಕೆಲಸಕ್ಕೆ ಸೇರಬಾರ್ದು ಅಂತ ಹೇಳಿ. ನನ್ನ ಈ ಒಂದು ಇದು ಯಾವ ಥರ ವರ್ಕ್ ಅಂತ ಕೇಳಿದ ಮೇಲೆ ತೊಂದರೆ ಇಲ್ಲ, ನಾವು ಒಂದು ಇಷ್ಟು ಕೊಟ್ಟರು ಓಕೆ, ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು
ಅವರು 2360 ರುಪೀಸ್ ಪೇ ಮಾಡೋಕ್ಕೆ ಹೇಳಿದರು. ಸೊ ಅದನ್ನು ಪೇ ಮಾಡಿದ್ದೀನಿ. ಹಾಗೆ ಇದನ್ನು ಹೌಸ್ ಹೋಲ್ಡ್ ಲೇಡೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಕೆಲಸ ಮಾಡ್ತಾಯಿದ್ದೀವಿ, ನಾವು ವರ್ಕ್ ಫ್ರಮ್ ಬೇರೆ ಇನ್ನೊಂದು ವರ್ಕನ್ನು ಮಾಡಬೇಕು, ನಮಗೆ ತುಂಬ ಕಷ್ಟ ಇದೆ ಅನ್ನೋರು ಕೂಡ ಡೈಲಿ 5 ಅವರ್ಸ್ ನೀವು ಅದನ್ನು ಕೆಲಸ ಮಾಡಿದ್ರಿ ಅಂತಾದರೆ ಇಷ್ಟು ಫಾರ್ಮ್ಸ್ ಫಿಲ್ ಮಾಡೋಕ್ಕಂತ ಇರುತ್ತೆ. ವಿತಿನ್ 1 ತಿಂಗಳಲ್ಲೇ ನೀವು ಫಿಲ್ ಮಾಡಬೇಕು ಅಂತ ಇಲ್ಲ. ನೀವು ನಿಮ್ಮ ಫಾರ್ಮ್ಸ್ ಅಷ್ಟು ಟಾರ್ಗೆಟ್ ಏನಿದೆ ಅದನ್ನು ಫಿಲ್ ಮಾಡಿದ ಮೇಲೆ ನಿಮ್ಗೆ ಅವರು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಿಮಗೆ ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಾಗ, ಸ್ಯಾಲ್ರಿ ಟ್ರಾನ್ಸ್ಫರ್ ಮಾಡುವಾಗ ನೀವೇನು 2360 ರುಪೀಸನ್ನು ಪೇ ಮಾಡಿರ್ತೀರ, ಅದ್ರ ಜೊತೆಗೆ ನಿಮ್ಮ 2000 ರುಪೀಸನ್ನು ರಿಟರ್ನ್ ನಿಮಗೆ ಆ ಸ್ಯಾಲ್ರಿ ಜೊತೆಗೆ ಆ್ಯಡ್ ಮಾಡಿ ಕೊಡ್ತಾರೆ. ಸೊ ಯಾಕಂತಂದರೆ ನಾವು ಫಸ್ಟ್ ಒಂದು ಏನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ಅದರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಅದೊಂದು ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ನಾನು ಅದಕ್ಕೆ ಪೇಮೆಂಟ್ ಮಾಡಿ ಇವಾಗ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ. ನನಗಿನ್ನೂ ಸ್ಯಾಲ್ರಿ ಬಂದಿಲ್ಲ, ಯಾಕಂದರೆ ನಾನಿನ್ನೂ ಫಾರ್ಮ್ಸ್ ಕಂಪ್ಲೀಟ್ ಮಾಡಲಿಲ್ಲ. ಹಾಗೆ ಅದರಲ್ಲಿ ಇನ್ನೂ ಕೂಡ ಬೋನಸ್ ಹಾಗೆ ಹೀಗೆ ಅಂತ ಹೇಳಿ ತುಂಬ ಬೋನಸ್ ಫಾರ್ಮ್ಸ್ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಸೊ ಅಷ್ಟು ಬೋನಸ್ ಫಾರ್ಮ್ಸಿಗೆ ನೀವು ಏನಾದರೂ ನೀವು ಜಾಸ್ತಿ ಟಾರ್ಗೆಟ್ ಮಾಡಿ ಬೋನಸ್ ಫಾರ್ಮ್ಸನ್ನು ಅರ್ನ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಆ ಫಾರ್ಮ್ಸ್ ಒಟ್ಟಿಗೆ ಅದನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ಲಾಸ್ಟಿಗೆ ಫಾರ್ಮ್ಸನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಸ್ಯಾಲ್ರಿನ ನಿಮಗೆ ಕೊಡ್ತಾರೆ. ಮನೇಲಿ ಇದು ನನಗೆ ಹೇಗೆ ಅಂತಂದರೆ ತುಂಬ ಇಷ್ಟ, ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೆ ಕಾರಣ ಹೌಸ್ ಹೋಲ್ಡ್ ಆಗಿರೋರಿಗೆ, ಅಂದರೆ ಎಸ್ಪೆಷಲಿ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಮಕ್ಕಳಿರ್ತಾರೆ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಎಲ್ಲಿಗಾದರೂ ಹೋಗೋಕ್ಕಿರುತ್ತೆ. ಸೊ ಹಾಗಾಗಿ ಒಂದು ಕಂಟಿನ್ಯೂಸ್ ನಾವು ಒಂದು 4 ಡೇಸ್ ಲೀವ್ಸ್ ತೊಗೋಬೋದು. ಹಾಗಂತ ಹೇಳಿ 4 ಡೇಸ್ ಆಫ್ಟರ್ ನಾವು ಅವ್ರಿಗೆ ಲೀವನ್ನು ಲೆಟ್ರನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ತುಂಬ ಇದು ಇದೆ ಅಂತ ಅಂದರೆ ಮಾತ್ರ. ಏನಾದರೂ ನಮಗೆ ವರ್ಕ್ ಮಾಡೋಕ್ಕಾಗ್ತಾನೇ ಇಲ್ಲ, ನಮಗೆ ತುಂಬ ಹೀಗೆ ತೊಂದರೆ ಇದೆ, ಹಾಗೆ ಹೀಗೆ ಅಂತ ಅಂದರೆ ಸೊ ರೀಸನ್ಸ್ ಅವ್ರಿಗೇನಾದರೂ ಓಕೆ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆದರೆ ನಿಮ್ಮ ಅಮೌಂಟನ್ನು ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಸೊ ಇಷ್ಟು ಹೇಳಿದ ಮೇಲೂ ನಿಮಗೆ ಅಂತಲ್ಲ, ನನಗೆ ಯೂಸ್ಫುಲ್ ಆಗಿದೆ. ಸೊ ನನಗೆ ಯೂಸ್ಫುಲ್ ಆಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ನಿಮಗೂ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನೀವು ಎಫರ್ಟ್ ಹಾಕಿ 5 ಅವರ್ಸ್ ನೀವು ಕಂಪ್ಲೀಟ್ ಮಾಡಿ, ನೀವು ಡೈಲಿ 5 ಅವರ್ಸ್ ಕಂಪ್ಲೀಟ್ ಮಾಡಿ ವರ್ಕ್ ಮಾಡಿದ್ರಿ ಅಂತ ಅಂದರೆ ವಿತಿನ್ 1 ಮಂತಲ್ಲೇ ನೀವು ಖಂಡಿತವಾಗ್ಲೂ 1 ಮಂತ್ ಹೇಳಲ್ಲ, 15 ಡೇಸ್ 20 ಡೇಸ್ 1 ಮಂತಲ್ಲಿ ಕೂಡ ನೀವು ನಿಮ್ಮ ಸ್ಯಾಲ್ರಿನ ಅರ್ನ್ ಮಾಡ್ಕೋಬೋದು. ನಾನು ಹಿಂದೆ ಅಕೌಂಟನ್ನು ಲಾಸ್ ಮಾಡ್ಕೊಂಡ ಕಾರಣ ರಿಕವರಿ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ನೋಡಿ, ಬಟ್ ಆಗ್ತಾನೇ ಇಲ್ಲ ಅನ್ನೋ ಒಂದು ಇದರಲ್ಲಿರುವಾಗ ನಾನಿವಾಗ ನೆಕ್ಸ್ಟ್ ಇನ್ನೊಂದು ಅಕೌಂಟನ್ನು ಸ್ಟಾರ್ಟ್ ಮಾಡಿ, ಸೊ ಇನ್ನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಎಲ್ಲರಿಗೂ ಕ್ರೇಜ್ ಇರುತ್ತೆ, ಕ್ರೇಜ್ ಅಂತ ಹೇಳಲ್ಲ, ನನಗೆ ಕ್ರೇಜ್ ಅಲ್ಲ, ಬಟ್ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಕಲಿತಾ ಇದ್ದೀನಿ, ನನ್ನ ಒಂದು ಕಲಿಯುವಿಕೆ ಜೊತೆಗೆ ನೀವು ಕೂಡ ಕಲೀರಿ ಅನ್ನೋ ಒಂದು ಇಂಟ್ರೆಸ್ಟ್ನಲ್ಲಿ ಸೊ ನಾನು ವೀಡಿಯೋಸನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಾನಿವತ್ತು ಫಸ್ಟ್ ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇವತ್ತು ನನ್ನ ಒಂದು ನಾನು ಕೊಟ್ಟಿರುವಂಥ ಒಂದು ಜಾಬ್ ಸಜೆಷನ್ ಆಗಿರ್ಬೋದು, ಹಾಗೆ ನನ್ನ ಒಂದು ಹೊಸದಾಗಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋವಂಥ ಒಂದು ಯೂಟ್ಯೂಬ್ ಚಾನಲಿನ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಸೊ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.